Hello students, welcome to ASPN classes. ಇವತ್ತಿನ ದಿವಸ ನಾನು ಮ್ಯಾಟ್ರಿಕ್ಸ್ ಇದು ಇನ್ವರ್ಸ್ ಯಾವ ರೀತಿ ಫೈಂಡ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಭಾಳ ಸ್ಟೂಡೆಂಟ್ಸ್ಗೆ ಇದು ಕನ್ಫ್ಯೂಷನ್ ಆಗುತ್ತೆ. ಆಪ್ರೇಷನ್ ಯಾವ ರೀತಿ ತೊಗೋಬೇಕು, ಆಮೇಲೆ ಸಿಂಪ್ಲಿಫಿಕೇಶನ್ ಯಾವ ರೀತಿ ಮಾಡಬೇಕು, ಯಾವಾಗ ಯಾವ ಆಪ್ರೇಷನ್ ತೊಗೋಬೇಕು ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಸೊ ನಾನು ಅದನ್ನು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಂಡ್ ತನಕ ಈ ವಿಡಿಯೋನ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿ. ಓಕೆ, ಸೊ ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ ನಮಗೆ ಮೊದಲು ಎಲಿಮೆಂಟ್ರಿ ಆಪ್ರೇಷನ್ಸ್ ಗೊತ್ತಿರಬೇಕು. ಸೊ ಯಾವ ಎಲಿಮೆಂಟ್ರಿ ಆಪ್ರೇಷನ್ಸ್ ಇದೆ ಅನ್ನೋದು ಗೊತ್ತಿರಬೇಕು. ಆ ಆಪ್ರೇಷನ್ಸ್ ಯೂಸ್ ಮಾಡಿಕೊಂಡು ಇದನ್ನ ಸಾಲ್ವ್ ಮಾಡೋದು. ಓಕೆ, ಮೊದಲನೇದಾಗಿ ಯಾವ್ಯಾವ ಎಲಿಮೆಂಟ್ರಿ ಆಪ್ರೇಷನ್ಸ್ ಇದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಯಾವುದಿದೆ, ಆರ್ ಐ ಇಂಟರ್ಚೇಂಜ್ ವಿತ್ ಆರ್ ಜೆ, ಅಂದರೆ ಇಂಟರ್ಚೇಂಜಿಂದ ಟೂ ರೋಸ್, ಯಾವುದಾದ್ರೂ ಟೂ ರೋಸ್ನ ಇಂಟರ್ಚೇಂಜ್ ಮಾಡ್ಬೋದು. ನಾನು ಇಲ್ಲಿ ರೋ ಅಷ್ಟೇ ಬರೆದಿದ್ದೀನಿ, ನೀವು ಬೇಕಿದ್ರೆ ಕಾಲಮ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ರೋ ಇಲ್ಲ ಕಾಲಮ್. ಓಕೆ, ಫೈಂಡಿಂಗ್ ಇನ್ವರ್ಸ್ ಬೈ ಯೂಸಿಂಗ್ ಎಲಿಮೆಂಟ್ರಿ ಆಪರೇಷನ್ ಅಂತ ಇದೆ. ಸೊ ಮೊದಲು ನಮಗೆ ಗೊತ್ತಿರಬೇಕು ಯಾವ್ಯಾವ ಎಲಿಮೆಂಟ್ರಿ ಆಪರೇಷನ್ಸ್ ಇದಾವೆ ಅನ್ನೋದನ್ನು. ಸೊ ಲೆಟ್ ಅಸ್ ಸ್ಟಾರ್ಟ್. ಯಾವ ಇದೆ ನೋಡಿ, ಫಸ್ಟ್ ಒನ್ನು ಆರ್ ಐ ಇಂಟರ್ಚೇಂಜ್ ವಿತ್ ಆರ್ ಜೆ, ಅಂದರೆ ಎನಿ ಟೂ ರೋಸ್ ಇಂಟರ್ಚೇಂಜ್ ಆರ್ ಎನಿ ಟೂ ಕಾಲಮ್ ಆಲ್ಸೋ ಯು ಕ್ಯಾನ್ ಇಂಟರ್ಚೇಂಜ್, ಅಂದರೆ ಯಾವುದಾದ್ರೂ ಎರಡು ರೋನ ಇಂಟರ್ಚೇಂಜ್ ಮಾಡ್ಬೋದು. ಅದು ನಿಮ್ಮದು ಫಸ್ಟ್ ಆಪ್ರೇಷನ್ ಇದೆ. ಅಂದರೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದೆ ನೋಡಿ, ಎ ಇಸ್ ಈಕ್ವಲ್ಸ್ ಟು R1 ಇಂಟರ್ಚೇಂಜ್ ವಿತ್ R2. ಯಾವ ರೀತಿ ಚೇಂಜ್ ಮಾಡಬೇಕಪ್ಪ ಅಂದರೆ, ಫಸ್ಟ್ ರೋ ಇದ್ದಲ್ಲಿ ಇದ್ದದನ್ನು ಸೆಕೆಂಡ್ ರೋಗೆ ಶಿಫ್ಟ್ ಮಾಡಬೇಕು, ಸೆಕೆಂಡ್ ರೋ ಇದ್ದದನ್ನು ಫಸ್ಟ್ ರೋಗೆ ಶಿಫ್ಟ್ ಮಾಡೋದು. ಅದೇ ನಿಮ್ದು ಏನಾಗುತ್ತೆ, ಇಂಟರ್ಚೇಂಜ್ ಆಗಿಬಿಡುತ್ತೆ. 0 -1 2 ಆಗುತ್ತೆ, ಇದು 1 2 3 ಆಗುತ್ತೆ, 2 7 4. ಇದನ್ನ ಆಸ್ ಇಟ್ ಈಸ್ ಬರ್ಕೊಂಡ್ಬಿಡು. R3 ಏನೂ ಇಲ್ಲ, R1 R2 ಮಾತ್ರ ಚೇಂಜಸ್. ಇದು ನಿಮ್ಮದು ಫಸ್ಟ್ ಆಪ್ರೇಷನ್. ಯಾವುದಾದ್ರೂ ಎರಡು ರೋ ಎಕ್ಸ್ಚೇಂಜ್ ಮಾಡ್ಬೋದು, R2 R3 ಮಾಡ್ಬೋದು, ಇಲ್ಲ R3 R1 ಎಕ್ಸ್ಚೇಂಜ್ ಮಾಡ್ಬೋದು. ಓಕೆ, ಇದು ನಿಮ್ಮದು ಫಸ್ಟ್ ಆಪ್ರೇಷನ್ ಇದೆ. ಸೆಕೆಂಡ್ ಆಪ್ರೇಷನ್ ಇದೆ ನೋಡಿ, ಆರ್ ಐ ಆಪ್ರೇಷನ್ ವಿತ್ ಕೆ ಇಂಟು ಆರ್ ಜೆ, ಅಂದರೆ ಮಲ್ಟಿಪ್ಲೈಡ್ ವಿತ್ ಎನಿ ನಾನ್ ಜೀರೋ ಸ್ಕೇಲಾರ್ ನಂಬರ್ ವಿತ್ ಎನಿ ರೋ. ಯಾವುದಾದ್ರೂ ಒಂದು ರೋಗೆ ಒಂದು ಸ್ಕೇಲಾರಿಂದ ಮಲ್ಟಿಪ್ಲೈ ಮಾಡ್ಬೋದು. ಅದು ಯಾವ ರೀತಿ ಅಂದರೆ, ನಾನು ಇಲ್ಲಿ R2 ತಗೋತಾ ಇದ್ದೀನಿ, R2 ಆಪ್ರೇಷನ್ ವಿತ್ 2 ಇಂಟು R2. ನಾನು ಏನು ಮಾಡ್ತಾ ಇದ್ದೀನಿ, ಚೇಂಜಸ್ R2 ಆಪ್ರೇಷನಲ್ಲಿ ಚೇಂಜಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ, 2 ಇಂದ R2ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಅಂದರೆ ಇಲ್ಲಿ ಇರುವಂಥ ಮ್ಯಾಟ್ರಿಕ್ಸಿಗೆ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲಿ R1 ಏನೂ ಇಲ್ಲ ಆಪ್ರೇಷನ್, ಅಂದರೆ ಮೊದಲು ಅದನ್ನು ಆಸ್ ಇಟ್ ಈಸ್ ಬರ್ಕೋಬೇಕು. R3 ಏನೂ ಇಲ್ಲ ಅಂದರೆ ಆಸ್ ಇಟ್ ಈಸ್ ಬರೀರಿ. R2ಗೆ ಮಾತ್ರ ಏನು ಚೇಂಜಸ್ ಮಾಡ್ತಾ ಇದ್ದೀನಿ, 2 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 2 ಇಂದ 0 ಮಾಡಿದರೆ 2 0 ಆಗುತ್ತೆ, 2 ಇಂಟು -1 ಅಂದರೆ -2, 2 ಇಂಟು 2 ಅಂದರೆ 4 ಆಯಿತು. ಸೊ ಇದು ನಿಮ್ಮದು ಚೇಂಜಸ್. ಓಕೆ, ಇದು ಕೂಡ ಅದೇ ರೀತಿ ಇದೆ. ಏನಿದೆ ಇಲ್ಲಿ, ಒಂದು ಸ್ಕೆಲಾರ್ ನಾನ್ ಜೀರೋ ಸ್ಕೆಲಾರ್ ಜೊತೆ ಒಂದು ರೋ ಪರ್ಟಿಕ್ಯುಲರ್ ರೋಗೆ ಮಲ್ಟಿಪ್ಲೈ ಮಾಡಿ ಆ ರೋನ ಇನ್ನೊಂದು ರೋ ಜೊತೆ ಆ್ಯಡ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಎಲ್ಲಿ ತೋರ್ತೀನಿ, R1 ಚೇಂಜಸ್ ಮಾಡ್ತಾ ಇದ್ದೀನಿ ಅಂದರೆ R1 ಪ್ಲಸ್ 2 ಇಂಟು R2 ಮಾಡ್ಬೋದು. ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡುವ. ಬೈ ಯೂಸಿಂಗ್ ದ ಎಲಿಮೆಂಟ್ರಿ ಆಪರೇಷನ್ ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಓಕೆ, ಮ್ಯಾಟ್ರಿಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಏನು ಫೈಂಡ್ ಮಾಡಬೇಕಂದ್ರೆ, ನಾವು ಇವಾಗ ಎ ಇನ್ವರ್ಸ್ ಫೈಂಡ್ ಮಾಡಬೇಕು. ರೈಟ್. ಓಕೆ, ಸೊ ನಾವು ಎ ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ ಇದಕ್ಕೆ ಫಸ್ಟ್ ಇಲ್ಲೊಂದು ಫಾರ್ಮುಲಾ ಯೂಸ್ ಮಾಡಬೇಕು. ಸ್ಟಾರ್ಟಿಂಗ್ ಏನು ಮಾಡಬೇಕಂದ್ರೆ, ಎ ಇಸ್ ಈಕ್ವಲ್ಸ್ ಟು ಐ ಇಂಟು ಎ. ಐ ಅಂದರೆ 1 ಅನ್ನೋದು, ಅದರ ವ್ಯಾಲ್ಯೂ ಯಾವಾಗಲೂ 1 ಇರುತ್ತೆ. 1 ಇಂಟು ಎ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಹೇಳಿ ಏನೇ ಆನ್ಸರ್ ಬರುತ್ತೆ. ಸೊ ಈ ಇದನ್ನು ನೀವು ನೆನಪಿಟ್ಬಿಡಬೇಕು ಯಾವಾಗ, ಎ ಇಸ್ ಈಕ್ವಲ್ಸ್ ಟು ಐ ಇಂಟು ಎ. ಕರೆಕ್ಟಾ? ಸೊ ಇದಾದ್ಮೇಲೆ ಏನು ಮಾಡಬೇಕು, ಎ ಅಂತಂದರೆ ಏನಿದೆ ಕೊಟ್ಟಿರೋ ಮ್ಯಾಟ್ರಿಕ್ಸ ಇಲ್ಲಿ ಬರ್ಕೊಳ್ಳಿ. ಏನಿದೆ, 1 2 2 -1. ಆಯಿತಾ? ಅದಾದಮೇಲೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಿದೆ ನೋಡಿ, 2 ಇಂಟು 2 ಆರ್ಡರ್ 1 0 0 1. ಅದಾದಮೇಲೆ ಎ ಇಲ್ಲಿ ಆ್ಯಸ್ ಇಟ್ ಈಸ್ ಬರಿ, ಇಲ್ಲಿ ಬರೆಯುವಂಥ ನೆಸಸರಿ ಇಲ್ಲ, ಇಲ್ಲಿ ಆ್ಯಸ್ ಇಟ್ ಈಸ್ ಬರಿ. ಸೊ ಇದಾದಮೇಲೆ ಇಲ್ಲಿರುವಂಥ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂಥ ಮ್ಯಾಟ್ರಿಕ್ಸ್ ಎಲ್ಲ ಎಲಿಮೆಂಟ್ಸು ಐಡೆಂಟಿಟಿ ಎಲಿಮೆಂಟ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಇದನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದನ್ನು ಕನ್ವರ್ಟ್ ಮಾಡಬೇಕಂದ್ರೆ ಅಲ್ಲಿ ನಾವು ಏನು ಮಾಡಬೇಕು, ಆಪರೇಷನ್ ಯೂಸ್ ಮಾಡಬೇಕು. ಕರೆಕ್ಟಾ? ಸೊ ಇದನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಏನಿದೆ ನಿಮ್ಮದು ಐಡೆಂಟಿಟಿ, 1 0 0 1. ಸೊ ಈ ಥರ ನೀವು ಚೇಂಜಸ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಂಬರ್ 1 ಆಗಿ, ಸೆಕೆಂಡ್ ನಂಬರ್ 0, ಥರ್ಡ್ ನಂಬರ್ 1 ಆಗಿ 0. ಸೊ ಇವಾಗ ಇಲ್ಲಿ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಏನಿದೆ, ಇದು 1 2 2 -1 ಇದೆ. ಸೊ ಈ ಪ್ಲೇಸ್ನಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಬೇಕಾಗಿರೋದು ಈ ಪ್ಲೇಸು, ಅದಾದಮೇಲೆ ನೆಕ್ಸ್ಟ್ ಇದು, ಅದಾದಮೇಲೆ ಇದು, ಅದಾದಮೇಲೆ ಇದು. ಸೊ ಕರೆಕ್ಟಾ? ಯು ಶೇಪಲ್ಲಿ ಹೋಗಬೇಕು ಚೇಂಜ್ ಮಾಡಿಸ್ಕೊಂತ. ಇದು 1 ಇದೆ, ಆಲ್ರೆಡಿ ನಿಮ್ಮದು 1 ಇದೆ, ಸೊ ನೋ ಪ್ರಾಬ್ಲಮ್. ನೆಕ್ಸ್ಟ್ 2ನ ಏನಂತ ಚೇಂಜ್ ಮಾಡಬೇಕು, 0 ಚೇಂಜ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಯಾವುದೇ ನಂಬರ್ ಇದೆ ಅದನ್ನು ಏನು ಚೇಂಜ್ ಮಾಡಬೇಕು, 1 ಆಗಿ ಕನ್ವರ್ಟ್ ಮಾಡಬೇಕು. ಅದಾದಮೇಲೆ ಈ ಪ್ಲೇಸನ್ನು ಇರೋದನ್ನು 0 ಆಗಿ ಕನ್ವರ್ಟ್ ಮಾಡಬೇಕು. ಅದನ್ನು ಯು ಶೇಪಲ್ಲಿ ಹೋಗಬೇಕು. ಇದು ಫಸ್ಟ್ ಪ್ಲೇಸು, ಇದು ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸು, ಫೋರ್ತ್ ಪ್ಲೇಸು. ಗೊತ್ತಾಯ್ತಾ? ಓಕೆ, ಇವಾಗ ಬರುತ್ತೆ ಚೇಂಜ್ ಮಾಡಬೇಕಂತೂ ಕ್ಲಿಯರ್ ಆಯಿತು. ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಓಕೆ ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಹೋಗಬೇಕಾಗಿರೋದು 2ನ 0 ಮಾಡ್ಕೋಬೇಕು. ಸೊ 0 ಮಾಡಬೇಕಂದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕು, ಸಾಕಷ್ಟು ಸ್ಟೂಡೆಂಟ್ಸ್ಗೆ ಆಪ್ರೇಷನ್ ಅಪ್ಲೈ ಮಾಡೋದೇ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಆಪ್ರೇಷನ್ ಯಾವ ಥರ ಮಾಡಬೇಕು, ಸೊ ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ತಾ ಇದ್ದೀನಿ ನೋಡಿ.
ಇಲ್ಲಿರುವಂಥ ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ ಯಾವ ನಂಬರ್ ಇದೆ, ಒಂದು 0 ಇದೆ, ಇಲ್ಲ ಅಂದರೆ 1 ಇದೆ, ಎರಡೇ ನಂಬರ್ ಇರೋದಾ, ಕರೆಕ್ಟಾ? ಸೊ ಯಾವಾಗಲೂ ಇದನ್ನು ನೀವು ಫಿಕ್ಸ್ ಮಾಡಿ ಇಟ್ಕೊಳ್ಳಿ. 1 ಚೇಂಜ್ ಮಾಡಬೇಕಾಗಿದ್ದರೆ ಅಲ್ಲಿ ನೀವೇನು ಅಪ್ಲೈ ಮಾಡಿ, ಮಲ್ಟಿಪ್ಲಿಕೇಶನು ಇಲ್ಲಾಂದರೆ ಡಿವಿಷನ್ ಆಪರೇಷನ್. ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇಲ್ಲಾಂದರೆ ಡಿವಿಷನರೇ ಮಾಡಬೇಕು. 0 ಮಾಡ್ಕೋಬೇಕಾಗಿತ್ತಂದರೆ ಅಲ್ಲಿ ನೀವೇನು ಮಾಡಿ, ಎಡಿಷನ್ ಆದರೂ ಮಾಡಿ, ಇಲ್ಲ ಸಬ್ಸ್ಟ್ರಾಕ್ಷನ್ ಆದರೂ ಮಾಡಿ. ಇದು ಯಾವಾಗಲೂ ನಿಮಗೆ ನೆನಪಿನಲ್ಲಿ ಇರಬೇಕಾಗಿತ್ತು. ಏನಿದು ಅಂತಂದರೆ ನಾನು ಇಲ್ಲಿ ಹೇಳ್ತೀನಿ, 0 ಮಾಡಬೇಕಾದಾಗ ನೆನಪಿರಲಿ ಎಡಿಷನ್ ಇಲ್ಲ ಸಬ್ಸ್ಟ್ರಾಕ್ಷನ್ ಆಪರೇಷನ್ ಮಾಡಬೇಕು. 1 ಮಾಡ್ಕೋಬೇಕಾಗಿತ್ತಂದರೆ ಮಲ್ಟಿಪ್ಲಿಕೇಶನ್ ಇಲ್ಲ ಅಂದರೆ ಡಿವಿಷನ್ ಮಾಡಬೇಕು. ಓಕೆ, ಸೊ ಇವಾಗ ನಾನು ಫಸ್ಟ್ ಬರ್ತೀನಿ ಇಲ್ಲಿದೆ. ಸೊ ಇದು 1 ಇದೆ, ಆಲ್ರೆಡಿ 1 ಇದೆ ಐಡೆಂಟಿಟಿ ಒಳಗೆ. ಸೊ ಏನು ಚೇಂಜಸ್ ಮಾಡೋವಾಗಿಲ್ಲ. ಇಲ್ಲಿದೆ ನಂಬರ್ ಆಲ್ರೆಡಿ ಇದೆ, ಯು ಶೇಪ್ ಒಳಗೆ ಹೋಗಬೇಕು. ನಾನು ಇನ್ನೊಂದ್ಸತಿ ಇಲ್ಲಿ ಬರ್ಕೊತಾ ಇದ್ದೀನಿ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದು ಓಕೆ ಇದೆ. ಸೊ ಈ ಪ್ಲೇಸ್ನಲ್ಲಿ ಏನಿದೆ, 0 ಇದೆ. ಸೊ 2ನ 0 ಮಾಡ್ಕೋಬೇಕು. ನಾಗೇನಿಲ್ಲ ಬರೀ 0 ಮಾಡಬೇಕಂದ್ರೆ ಏನು ಹೇಳಿದೆ, ಎಡಿಷನ್ ಇಲ್ಲ ಅಂದರೆ ಸಬ್ಸ್ಟ್ರಾಕ್ಷನ್ ಆಪರೇಷನ್ ತೊಗೋಬೇಕು. ಓಕೆ, ಸ್ಟಾರ್ಟ್ ಮಾಡಿ. ಇದು ಯಾವ ರೋ ಅಲ್ಲಿದೆ, ಇದು R1 ಅಂದರೆ ಇದು R2 ಆಗುತ್ತಾ? ಸೊ ಇದನ್ನ R2 ಅಂತ ಬರೀವಿ. R2 ಆಪರೇಷನ್ ವಿತ್ ಇಲ್ಲಿ ಇನ್ನೊಂದ್ಸತಿ R2 ಬರೀಬೇಕು, ಕರೆಕ್ಟಾ? ಸೊ ಇದಾದಮೇಲೆ ಇಲ್ಲಿ ಯಾವ ನಂಬರ್ ಇದೆ ನೋಡಿ, ಅದರ ಅಪೋಸಿಟ್ ನಂಬರ್ ಇಲ್ಲಿ ಬರೀಬೇಕು. ಇಲ್ಲಿ ಎಷ್ಟಿದೆ, 2 ಇದೆ ಅಂದರೆ ಇಲ್ಲಿ -2 ಅಂತ ಬರ್ಕೋಬೇಕು. +2 ಇದ್ದರೆ ಇಲ್ಲಿ -2. ಇಲ್ಲಿ R2 ಬರೆದಿದ್ರೆ ಇಲ್ಲಿ ಉಳಿದಿದೆ R1. ಸೊ ಇನ್ನೊಂದು ರೋ ಅಲ್ಲಿ ಬರೀಬೇಕು. ಇದನ್ನ ಚೆಕ್ ಮಾಡಿ ನೋಡಿ, 100% ಇದು ಆನ್ಸರ್ ಏನಾಗುತ್ತೆ, 0 ಆಗೇ ಆಗುತ್ತೆ. ನೋಡಿ ಇವಾಗ ಆಪರೇಷನ್ ಅಪ್ಲೈ ಮಾಡ್ತೀನಿ. ಇಲ್ಲಿ ನೋಡಿ, ನೀವು ತೊಗೊಂಡಿರೋದು R2 ಚೇಂಜಸ್. R1 ಏನಾದರೂ ಚೇಂಜಸ್ ಇದೆಯಾ, ಇಲ್ಲ ಕೊಟ್ಟಿಲ್ಲ ಅಂದರೆ ಫಸ್ಟ್ ನೀವೇನು ಮಾಡ್ಕೋಬೇಕು, R1 ಆಪರೇಷನ್ ಆಸ್ ಇಟ್ ಈಸ್ ಬರ್ಕೊಂಡ್ಬಿಡ್ಬೇಕು. 0 ಇಲ್ಲಿ A ನಾನು ಮಾಡಿದೆ. R1 ಏನೂ ಚೇಂಜಸ್ ಇಲ್ಲ, ಅದಕ್ಕೆ ಎರಡು ಮ್ಯಾಟ್ರಿಕ್ಸ್ ನಾನು R1 ಆಸ್ ಇಟ್ ಈಸ್ ಬರಬೇಕು. ಇವಾಗ ಇಲ್ಲಿ ಬಂದು R2 - 2 R1 ಇದೆ. ಸೊ R2 - 2 R1 ನೀವು ರಫ್ ಪೇಪರ್ ಒಳಗೆ ಯೂಸ್ ಮಾಡಿ. R2 - 2 R1. R2 ಅಂದರೆ ಏನಿದೆ ನಿಮ್ದು, ಇಲ್ಲಿ 2 ಇದೆ. ಸೊ ಇಲ್ಲಿ 2 ಬರೀರಿ, -2 ಆಸ್ ಇಟ್ ಈಸ್. R1 ಏನಿದೆ, ಇವಾಗ ಕಾಲಮ್ ಒಳಗೆ R1 ಎಲಿಮೆಂಟ್ ಏನಿದೆ ನೋಡಬೇಕು. ಇಲ್ಲಿದು R2 ಎಲಿಮೆಂಟ್ಸು 2 ಬರೆದ್ರಿ, ಆಮೇಲೆ -2 ಆಸ್ ಇಟ್ ಈಸ್. R1 ಎಲಿಮೆಂಟ್ ಏನಿದೆ, ಇದು ನಿಮ್ಮದು R1 ಎಲಿಮೆಂಟ್ 1 ಇದೆ. ಸೊ ಅದನ್ನು ಇಲ್ಲಿ ಬರೀ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು 2 × 1 ಅಂದರೆ ಏನಾಯಿತು, 2 ಆಯಿತು. 2 - 2 ಅಂದರೆ ಏನಾಗುತ್ತೆ, ಇದು ಆನ್ಸರ್ 0 ಆಗುತ್ತಾ? ಸೊ ನಿಮ್ಗೆ ಆನ್ಸರ್ ಬಂತ 0 ಇಲ್ಲಿ. ಓಕೆ, ಇದೇ ರೀತಿ ಆಪರೇಷನ್ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಏನಿದೆ ನೆಕ್ಸ್ಟು, R2 ಎಲಿಮೆಂಟ್. ಇವಾಗ ಈ ಪೂರ ಒಂದು ಕಂಪ್ಲೀಟ್ ಕಾಲಮ್ ಕನ್ಸಿಡರ್ ಮಾಡಬೇಕು. R2 ಎಲಿಮೆಂಟ್ ಏನಿದೆ, -1 ಇದೆ. -1 ಇಲ್ಲಿ -2 ಆಸ್ ಇಟ್ ಈಸ್. R1 ಏನಿದೆ, 2 ಇದೆ. ಸೊ 2ಕ್ಕೆ 2 ಆಸ್ ಇಟ್ ಈಸ್ ಬರೀ. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. -1 ಇದು ಮೈನಸ್ ಆಸ್ ಇಟ್ ಇಸ್ 2 × 2 4 ಆಯಿತು. -4 -1 ಅಂದರೆ ಇದು -5. ಈ ಆನ್ಸರ್ ಇಲ್ಲಿ ಬರೀಬೇಕು. ಇದನ್ನು ಆಮೇಲೆ ಚೇಂಜ್ ಮಾಡುವ. ಬಟ್ ಇಲ್ಲಿ ನಮಗೆ ಬೇಕಾಗಿರೋದು ಈ ಪ್ಲೇಸ್ನಲ್ಲಿ 0 ಬೇಕಾಗಿತ್ತು. 0 ಬಂದಾಯ್ತಾ? ಓಕೆ, ನೆಕ್ಸ್ಟ್ ಇದೇ ರೀತಿ ಇಲ್ಲಿನೂ ಅಪ್ಲೈ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಸೊ ಇದು ನೀವು ಆಪರೇಷನ್ ತೊಗೊಂಡು ಎರಡು ಮ್ಯಾಟ್ರಿಕ್ಸಿಗೆ ಅಪ್ಲೈ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಏನು ನೋಡಿತು ನೋಡಿ, ಈ ಮ್ಯಾಟ್ರಿಕ್ಸಲ್ಲಿ ಮತ್ತೆ ಇದನ್ನೇ ರಫ್ ಔಟ್ ಮಾಡಿ. R2 - 2 R1 ಅಂದರೆ R2 ಏನಿದೆ ಇಲ್ಲಿ 0 ಇದೆ, -2 R1 ಏನಿದೆ 1 ಇದೆ. ಸೊ 1 ಇಲ್ಲಿ ಬರೀ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. 0 2 × 1 ಅಂದರೆ 1 ಅಂದರೆ -2 ಆಯಿತು. ಸೊ ಅದನ್ನ ಇಲ್ಲಿ ಎಂಟ್ರಿ ಮಾಡಿ. ಕರೆಕ್ಟಾಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಲಾಸ್ಟ್ ಅಥವಾ ಅದೇ ರೀತಿ ಅಪ್ಲೈ ಮಾಡ್ಕೊಳ್ಳಿ. R2 ಏನಿದೆ 1 ಇದೆ, -2 × 0. 2 × 0 ಅಂದರೆ 0 ಆಗುತ್ತೆ. ಅಂದರೆ ಉಳಿದ ಎಷ್ಟು 1 ಅಂದರೆ ಇದು 1 ಬರೀ. ಇದು ಕಂಪ್ಲೀಟ್ ಆಯಿತಾ? ಸೊ ಇದಾದಮೇಲೆ ನಾ ಹೇಳಿದ್ದು ಯು ಶೇಪ್ ಒಳಗೆ ಹೋಗಬೇಕು ಅಂತ. ಯು ಶೇಪ್ ಅಂದರೆ ಫಸ್ಟ್ ನೀವು ಏನು ಚೆಕ್ ಮಾಡಬೇಕು, ಇದನ್ನು ಓಕೆ ಮಾಡ್ಕೋಬೇಕು, ಅದಾದಮೇಲೆ ಇದು ಓಕೆ ಮಾಡ್ಕೋಬೇಕು, ಅದಾದಮೇಲೆ ಇದು, ಅದಾದಮೇಲೆ ಇದು. ಸೊ ಇದು ಫಸ್ಟ್ ಪ್ಲೇಸು ಓಕೆ ಆಗಿತ್ತು, ಸೆಕೆಂಡ್ ಪ್ಲೇಸು ಓಕೆ ಆಯಿತು, ಇನ್ನು ಥರ್ಡ್ ಪ್ಲೇಸ್ ಓಕೆ ಮಾಡ್ಕೋಬೇಕು. ಸೊ ಇನ್ನು ಥರ್ಡ್ ಪ್ಲೇಸ್ ಒಳಗೆ ಏನಿದೆ 1 ಇದೆ. ಸೊ 1ಅನ್ನು ಇಲ್ಲಿ ಏನಿದೆ ನೋಡಿ -5 ಇದೆ. ಸೊ -5 ಏನಂತ ಕನ್ವರ್ಟ್ ಮಾಡಬೇಕು, ಇವಾಗ 1 ಮಾಡಬೇಕು. 1 ಮಾಡಬೇಕಂದ್ರೆ ನಾನು ಏನು ಹೇಳಿದ್ದೆ, ಆಪರೇಷನ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಇಲ್ಲ ಅಂದರೆ ಡಿವಿಷನ್ ತಗೋಬೇಕು. ಓಕೆ, ಅದನ್ನ ಆಪರೇಷನ್ ಯಾವ ರೀತಿ ತಗೊಂಡು ಹೇಳ್ತೀನಿ ನೋಡಿ. R1 ಆಪರೇಷನ್ ಓಕೆ. ಸೊ ಇವಾಗ ಈ -5 ಇದನ್ನ ಏನು ಮಾಡಬೇಕು, 1 ಮಾಡ್ಕೋಬೇಕು. -5 ಮತ್ತೆ ಯಾವ ರೋ ಒಳಗಿದೆ, R2 ರೋ ಒಳಗಿದೆ. ಸೊ R2 ಮತ್ತೆ ಬರೀರಿ R2. ಸೊ ಇವಾಗ 1 ಮಾಡಬೇಕಂದ್ರೆ ಇಲ್ಲಿ ಯಾವ ನಂಬರ್ ಇದೆ, -5 ಇದೆ. ಸೊ -5 ಇದ್ರೆ ಇದು ಇಲ್ಲಿ -5 ಇದ್ರೆ ಇದನ್ನು ಮತ್ತೆ ಹೊಳ್ಳಿ R2 ಬರೀರಿ. ಇದು ಯಾವ ನಂಬರ್ ಇತ್ತಲ್ಲ ಆ ನಂಬರಿಂದ ಡಿವೈಡ್ ಮಾಡಿಬಿಡ್ರಿ. ಇವಾಗ -5 ಇದನ್ನು -5 ಡಿವೈಡ್ ಮಾಡಿದಾಗೆ ತಾನೇ 1 ಬರೋದು. ಸೊ ಅದ್ರ ಸಲುವಾಗಿ ಇಲ್ಲಿ R2 ಡಿವೈಡ್ ವಿತ್ -5 ಮಾಡಬೇಕು. ಸಪೋಸ್ ಇಲ್ಲಿ +5 ಅಂದರೆ +5 ಡಿವೈಡ್ ಮಾಡಬೇಕು. ಇವಾಗ ಏನಿದೆ ಇಲ್ಲಿ ನಿಮ್ಗೆ ಬಂದಿರೋದು 5 -5. ಅದ್ರ ಸಲುವಾಗಿ ನಾನು ಏನು ಮಾಡಿದೆ, ಕಂಪ್ಲೀಟ್ R2 ರಿಸಲ್ಟಿಗೆ -5 ಇಂದ ಡಿವೈಡ್ ಮಾಡಿದೆ. ಸೊ ಡಿವೈಡ್ ಮಾಡಿ ಏನಾಗುತ್ತೆ,
ಮತ್ತೆ ನೋಡಿ R1 ಏನೋ ಅಲ್ಲ ಆಪರೇಷನ್, ಸೊ ಮೊದಲನೇ ಆಸ್ ಇಟ್ ಈಸ್ ಬರ್ಕೊಂಡ್ಬಿಡಿ. ಓಕೆ, ಸೊ R1 ಆಸ್ ಇಟ್ ಈಸ್ ಬರ್ದಾದ್ಮೇಲೆ ಇಲ್ಲಿ ಏನಿದೆ ನೋಡಿ R2 -5 ಮಾಡಬೇಕಲ್ಲ, ಅದಕ್ಕೆ ನಾನು ಇಲ್ಲಿ ಸುಮ್ಮನೆ ರಫ್ ಒಳಗೆ ಬರೀತಾ ಇದ್ದೀನಿ. ಎಲ್ಲಕ್ಕೂ ಡಿವೈಡ್ ಬೈ -5 ಬರ್ಕೊಂಡ್ಬಿಡ್ತೀನಿ. ಸೊ ಇದು ನಿಮ್ದು R2ನ. ಸೊ ಇವಾಗ ಏನಾಗುತ್ತೆ ರಿಸಲ್ಟ್ ಎಂಟ್ರಿ ಮಾಡ್ತಾ ಹೋಗಿ. ಸೊ 0 ಡಿವೈಡ್ ಬೈ -5 ಅಂದರೆ 0ನೇ ಆಗುತ್ತಾ. ಸೊ ಇದು 2 ಕ್ಯಾನ್ಸಲ್ ಆಗಿ ಉಳಿತು ಎಷ್ಟು 1 ಉಳಿತಾ. ಆಮೇಲೆ ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗಿ ಉಳಿತು ಎಷ್ಟು 2/5 ಉಳಿತಾ. ಇದು -1/5 ಕರೆಕ್ಟ್. ಸೊ ಅದಾದಮೇಲೆ ಇದನ್ನು ತೆಗೆದುಬಿಡಬೇಕಿದೆ. ಸೊ ನೆಕ್ಸ್ಟ್, ಸೊ ಇದು ಕಂಪ್ಲೀಟ್ ಆದಮೇಲೆ ಇವಾಗ ನಿಮ್ಗೆ ಏನು ಬಂತು ನೋಡಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 ಬಂತು, 0 ಬಂತು, ಆಮೇಲೆ ಇಲ್ಲಿ 1 ಬಂತು. ಉಳಿದಿದ್ದು ಯಾವುದನ್ನು ಲಾಸ್ಟ್ ಈ ನಂಬರ್ ಏನಾಗಿ ಚೇಂಜ್ ಆಗಬೇಕು ನೋಡಿ, 4 + 0 ಆಗಬೇಕು. ಮತ್ತು 0 ಮಾಡಬೇಕಂದ್ರೆ ಏನಿದೆ ಆಪ್ರೇಷನ್ನು ಪ್ಲಸ್ ಇಲ್ಲ ಅಂದರೆ ಮೈನಸ್ಸು, ಪ್ಲಸ್ ಇಲ್ಲ ಅಂದರೆ ಮೈನಸ್ ಆಪ್ರೇಷನ್ ತೊಗೋಬೇಕು. ಮತ್ತು ನಾನು ಇದು ಯಾವ ರೋ ಒಳಗಿದೆ ಮೊದಲು ಫಸ್ಟ್ ಅಬ್ಸರ್ವ್ ಮಾಡಿ. ಇದು ಮತ್ತು R1 ರೋ ಒಳಗಿದೆ. ಅದಕ್ಕೆ ಇಲ್ಲಿ ಏನಾಗುತ್ತೆ ನಿಮ್ಮದು ಆಪ್ರೇಷನ್ R1 ಆಪ್ರೇಷನ್ ವಿತ್ R1 ಪ್ಲಸ್ ಮಾಡಬೇಕಂದ್ರೆ ಏನಿದೆ, ಇಲ್ಲಿ +2 ಇತ್ತಂದರೆ ಇಲ್ಲಿ ಅಪೋಸಿಟ್ ಸೈನ್ -2 ಇಂಟು ಇಲ್ಲಿ R1 ತೊಗೊಂಡಿದ್ರೆ ಆಲ್ರೆಡಿ ಅಂದರೆ ಇಲ್ಲಿ R2 ಬರೀಬೇಕು ನೋಡಿ. 100% ಅದ್ರ ರಿಸಲ್ಟ್ ಏನಾಗಿರುತ್ತೆ 0 ಆಗಿರುತ್ತೆ. ಕರೆಕ್ಟಾ. ಸೊ ಚೆಕ್ ಮಾಡಿಬೋದು. ಓಕೆ, ಈ ಸತಿ ಏನು ಮಾಡಬೇಕಂದ್ರೆ ಇಲ್ಲಿ R1 ಆಪರೇಷನ್ ಇದೆ ಅಂದರೆ R2 ಏನಿಲ್ಲ. ಸೊ R2 ಏನು ಡಿಸ್ಟರ್ಬ್ ಮಾಡಿಲ್ಲ, ಆ್ಯಸ್ ಇಟ್ ಈಸ್ ಇವಾಗ ಬರೀಬೇಕು. 2/5 ಇದೇನಿದೆ -1/5 ಕರೆಕ್ಟಾ. ಸೊ ಇವಾಗ ನೆಕ್ಸ್ಟ್ ಏನಿದೆ ನೋಡಿ. ಸೊ ಇವಾಗ ಏನಿದೆ ಆಪರೇಷನ್ R1 -2 R2 ಇದೆ. ಸೊ R1 ಫಸ್ಟ್ ನಂಬರ್ ಏನಿದೆ R1 ಇದು ರಫ್ ಒಳಗೆ ಮಾಡಿ 2 R2. ಸೊ ಇವಾಗ ಏನಿದೆ ಫಸ್ಟ್ ಎಲಿಮೆಂಟು R1 1 ಇದೆ. 1 -2 ಇಂಟು R2 ಎಲಿಮೆಂಟ್ ಏನಿದೆ 0 ಇದೆ. ಸೊ 2 × 0 ಅಂದರೆ 0 ಆಯಿತು. ಇದು 1 - 0 ಅಂದರೆ 1 ಬಂತ ಆನ್ಸರ್. ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಸೊ ಇದು ಮುಗಿತಾ. ಸೊ ಇದಾದಮೇಲೆ ಸೆಕೆಂಡ್ ಕಾಲಮ್ ತೊಗೊಂಡು R1 ಏನಿದೆ 2 ಇದೆ, -2 ಇಂಟು R2 ಎಲಿಮೆಂಟ್ ಏನಿದೆ 1 ಇದೆ. ಸೊ 2 - 2 ಅಂತಂದ್ರೆ ಏನಾಯ್ತು 0 ಆಯಿತಾ. ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಬನ್ನಿ. ಇದು ಭಾಳ ಇಂಪಾರ್ಟೆಂಟು, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸಿಂಪ್ಲಿಫಿಕೇಶನ್ R1 ಏನಿದೆ 1 ಇದೆ, -2 ಇಂಟು R2 ಎಲಿಮೆಂಟ್ ಏನಿದೆ 2/5 ಇದೆ. ಕರೆಕ್ಟಾ. ಸೊ 1 2 × 2 ಏನಾಯಿತು 4 ಆಯಿತು. ಸೊ ಇದು 4/5. 5 LCM ತೊಗೊಂಡ್ರೆ ಇಲ್ಲಿ 5 ಮಲ್ಟಿಪ್ಲೈ ಮಾಡಬೇಕು. 5 - 4 ಅಂದರೆ 1/5 ಆಯಿತು. ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಎಷ್ಟು ಬಂತು ಆನ್ಸರ್ 1/5. ಸೊ ಇದಾದಮೇಲೆ ನೆಕ್ಸ್ಟ್ ಏನಿದೆ ಲಾಸ್ಟ್ ರಿಸಲ್ಟ್ R1 0 ಇದೆ, -2 ಇಂಟು R2 ರಿಸಲ್ಟ್ -1/5 ಇದೆ. ಸೊ ಇದು 0 ಆ್ಯಸ್ ಇಟ್ ಇಸ್ ಅಂದರೆ ಇಲ್ಲಿ ಮೈನಸ್ ಏನಾಗುತ್ತೆ, ಇದು ಪ್ಲಸ್ ಆಗುತ್ತೆ. 2 × 1 ಅಂದರೆ 2/5 ಅಂದರೆ ಈ ಆನ್ಸರ್ ಏನಾಯಿತು 2/5 ಆಯಿತು. ಕರೆಕ್ಟಾ. ಸೊ ಇದೆಲ್ಲ ಆದಮೇಲೆ ಇವಾಗ ನೋಡಿ ಇಲ್ಲಿರುವಂಥ ನಿಮ್ಮದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದು ಕಂಪ್ಲೀಟಾಗಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತ ನಿಮ್ಮದು 1 0 0 1 ಕಂಪ್ಲೀಟಾಗಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದರೆ ಇಲ್ಲಿರುವಂಥ ಮ್ಯಾಟ್ರಿಕ್ಸ್ ಇದು ಏನಾಗಿರುತ್ತೆ ನಿಮ್ಮದು A ಇನ್ವರ್ಸ್ ಮ್ಯಾಟ್ರಿಕ್ಸ್ ಆಗುತ್ತೆ. ಅಂದರೆ ಏನಾಯ್ತು ನಿಮ್ಮದು A ಇನ್ವರ್ಸ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ಸ್ ಟು 1/5 2/5 2/5 -1/5 ಕರೆಕ್ಟಾ. ಸೊ ಇದು ನಿಮ್ಮದು A ಇನ್ವರ್ಸ್ ಆನ್ಸರ್ ಬಂತು. ಸೊ ಇದು ನಿಮ್ಮ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡಬೇಕಂದ್ರೆ ಒಂದು ವೆರಿಫಿಕೇಷನ್ ಮೆಥಡ್ನ ಹೇಳ್ತಾ ಇದ್ದೀನಿ. ಏನು ಮಾಡಬೇಕು, A ಇಂಟು A ಇನ್ವರ್ಸ್ ಮಲ್ಟಿಪ್ಲೈ 1 2 2 -1 ನಿಮ್ಗೆ ಬಂದಿರುವಂಥ ಆನ್ಸರ್ ಏನಿದೆ 1/5 2/5 2/5 -1/5. ಈ ಎರಡು ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಫಸ್ಟ್ ಮಲ್ಟಿಪ್ಲೈ ಸೆಕೆಂಡ್ ಕಾಲಮ್ 2/5 1 × -1 ಇಟ್ ಮೀನ್ಸ್ -2/5. ಅದೇ ರೀತಿ ಸೆಕೆಂಡ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್ 2 × 1 ಇಟ್ ಮೀನ್ಸ್ ದಿಸ್ ಇಸ್ ಆಲ್ಸೋ 2/5 -2/5. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ಥರ್ಡ್ ಕಾಲಮ್ 2 × 2 4/5 -1/5. ಸೊ ಫೈನಲಿ ಏನು ಬಂತು ನೋಡಿ 5 ಇದೆ LCM 4 + 1 5 5 ಕ್ಯಾನ್ಸಲ್ ಆಗಿ ಉಳಿತೇನೆ ನಿಮ್ದು ಆನ್ಸರ್ 1 ಬರುತ್ತೆ. ಇದು 2/5 2/5 ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಇದು ಕ್ಯಾನ್ಸಲ್ ಆಗಿ ಇದು 0 ಆಗುತ್ತೆ. ಇದು 4 + 1 ಅಂದರೆ 5 5 ಕ್ಯಾನ್ಸಲ್ ಆಗಿ 1 ಬಂತು. ಸೊ ನಿಮ್ದು ಆನ್ಸರ್ ಏನು ಬಂತು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತು. ಯಾವಾಗ ನಿಮ್ದು ಆನ್ಸರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ, ಯಾವಾಗ ನೀವು A ಇಂಟು A ಇನ್ವರ್ಸ್ ಮಾಡಿದ ನಿಮ್ಮದು 100% ಕರೆಕ್ಟ್ ಇದೆ ಅಂತ ಅರ್ಥ. ನೀವು ಮಾಡಿರೋಂಥ ಕ್ವಶನ್ ಆನ್ಸರ್ ಏನಾಯ್ತು 100% ಕರೆಕ್ಟ್ ಇದೆ ಅಂತ. ಯಾಕಂದರೆ ನಿಮ್ದು ಇನ್ವರ್ಸ್ ಫಾರ್ಮುಲಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಏನಿದೆ ಫಸ್ಟ್ A ಇನ್ವರ್ಟಿಬಲ್ ಇರುತ್ತೆ, ಇದು ಇನ್ವರ್ಸ್ ಇರುತ್ತೆ. ಯಾವಾಗ ಎರಡು ಮಲ್ಟಿಪ್ಲೈ ಮಾಡಿದ ಮೇಲೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದರೆ ಇದು 100% ಇನ್ವರ್ಸ್ ಆಗೇ ಆಗಿರುತ್ತೆ ಅಂತ ಅರ್ಥ. ಕರೆಕ್ಟಾ. ಇದು ನಿಮ್ಮದು ವೆರಿಫಿಕೇಷನ್ ಮೆಥಡ್. ಇದು ಮಾಡಲೇಬೇಕಂತ ಏನಿಲ್ಲ. ನೀವು ರಫ್ ಆಗಿ 1-2 ಎಲಿಮೆಂಟ್ ನೀವು ಚೆಕ್ ಮಾಡಿಬಿಟ್ರೆ ಓಕೆ ಇದು ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಅರ್ಥ.
ಓಕೆ, ಮತ್ತೊಂದು ಕ್ವಶನ್ ಇದೆ ನೋಡಿ, ಏನಿದೆ, ಅಗೇನ್ ಬೈ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ಸ್ ಟು 2 3 5 7. ಇದು ನಿಮ್ಮದು ಎಕ್ಸಸೈಸ್ 3.4 ಅಲ್ಲಿ ಕ್ವಶನ್ ನಂಬರ್ 4 ಆಗಿದೆ, ಕರೆಕ್ಟಾ? ಓಕೆ, ಸ್ಟಾರ್ಟ್ ಮಾಡೋಣ. ಇಲ್ಲಿ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ. ಸೊ ಇದು ಮತ್ತೆ ನಾನು ಏನು ಹೇಳಿದೆ ಆಲ್ರೆಡಿ ಫಾರ್ಮುಲಾ ಎ ಇಸ್ ಈಕ್ವಲ್ಸ್ ಟು ಐ ಇಂಟು ಎ. ಫಸ್ಟ್ ಎ ಮ್ಯಾಟ್ರಿಕ್ಸ್ ಬರ್ಕೊಂಬಿಡಿ, 2 3 5 7. ಐಡೆಂಟಿಟಿ ಮ್ಯಾಟ್ರಿಕ್ಸು 1 0 0 1. ಇದು ಎ ಆ್ಯಸ್ ಇಟ್ ಈಸ್, ಕರೆಕ್ಟಾ? ನಾನು ಹೇಳಿದೆ ಇಲ್ಲಿರುವಂಥ ಕಂಪ್ಲೀಟ್ ಮ್ಯಾಟ್ರಿಕ್ಸ್ ಏನಾಗಿ ಚೇಂಜ್ ಆಗಬೇಕು, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಚೇಂಜ್ ಆಗಬೇಕು, ಕರೆಕ್ಟಾ? ಇವಾಗ ಫಸ್ಟ್ ಪ್ಲೇಸಲ್ಲಿ 1 ಇದೆ, ಇಲ್ಲೇನಿದೆ 2 ಇದೆ. ಸೊ 2 ಇದ್ದದನ್ನು ನಾವೇನು ಮಾಡಬೇಕು, ಇವಾಗ 1 ಆಗಿ ಚೇಂಜಸ್ ಮಾಡ್ಕೋಬೇಕು. ಸೊ 2 ಇದ್ದದನ್ನು 1 ಮಾಡ್ಕೋಬೇಕಂದ್ರೆ ಆಲ್ರೆಡಿ ನಾನು ಒಂದು ಫಾರ್ಮುಲಾ ಕೊಟ್ಟಿದ್ದೆ, ಏನಿತ್ತು? ಸೊ ಏನಿದೆ ನಿಮ್ಮ ಫಾರ್ಮುಲಾ ಹೇಳಿದ ಪ್ರಕಾರ 1 ಮಾಡಬೇಕಾಗಿದ್ದರೆ ಮಲ್ಟಿಪ್ಲಿಕೇಶನ್, ಇಲ್ಲ ಅಂದರೆ ಡಿವಿಷನ್ನು. 2 ಓಕೆ, ಏನಿತ್ತು ನೋಡಿ, 1 ಮಾಡಬೇಕಾದ್ರೆ ಮಲ್ಟಿಪ್ಲಿಕೇಶನ್, ಇಲ್ಲ ಅಂದರೆ ಡಿವಿಷನ್ನು. 0 ಮಾಡಬೇಕಂದ್ರೆ ಎಡಿಷನ್, ಇಲ್ಲ ಅಂದರೆ ಸಬ್ಸ್ಟ್ರಾಕ್ಷನ್. ಇದು ನಿಮ್ಮದು ಆಪರೇಷನ್ ತೊಗೊಳ್ಳೋ ಸಲುವಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಇವಾಗ ನೋಡಿ ಏನಿದೆ, ಇಲ್ಲಿ 2 ಇದೆ. ಸೊ 2ನ ಏನು ಮಾಡಬೇಕು, ಇವಾಗ ನೀವು 1 ಮಾಡ್ಕೋಬೇಕು. 1 ಮಾಡಬೇಕಂದ್ರೆ ಏನಿದೆ ಆಪರೇಷನ್, ಮಲ್ಟಿಪ್ಲಿಕೇಶನ್ ತೊಗೋಬೇಕಿಲ್ಲ ಅಂದರೆ ಡಿವಿಷನ್ ತೊಗೋಬೇಕು. ಸೊ ಇದು 2 ಇದೆ, 2ನ ಮಲ್ಟಿಪ್ಲೈ ಮಾಡಿದರೆ 2 ಇಂದ ಮಲ್ಟಿಪ್ಲೈ ಮಾಡಿದರೆ 1 ಬರುತ್ತೋ, ಅಥವಾ ಡಿವೈಡ್ ಮಾಡಿದರೆ 1 ಬರುತ್ತೋ? ಸೊ ಡಿವೈಡ್ ಮಾಡಿದರೆ, ಸೊ ಡಿವೈಡ್ ಆಪರೇಷನ್ ತೊಗೋಬೇಕು. ಫಸ್ಟ್ ಇದು ಯಾವ ರೋಲ್ ಇದೆ ನೋಡಿ, R1 ರೋಲ್ ಇದೆ, ಅಂದರೆ R1 ಇಲ್ಲಿ ಬರೀಬೇಕು, R1 ಮತ್ತು R1 ಆ್ಯಸ್ ಇಟ್ ಈಸ್ ಬರೀಬೇಕು. ಈ R1ಗೆ ನಾನು ಡಿವೈಡ್ ಬೈ 2 ಮಾಡ್ತೀನಿ. ಇಲ್ಲಿ ಯಾವ ನಂಬರ್ ಇರುತ್ತೆ ಅದೇ ನಂಬರಿಂದ ಡಿವೈಡ್ ಮಾಡಬೇಕು. ಸೊ 2ಗೆ 2 ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತಾ? ಓಕೆ, ಇವಾಗ ಅದನ್ನು ಚೇಂಜಸ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇವಾಗ R1 ಚೇಂಜಸ್ ಮಾಡ್ಕೋಬೇಕು. R2 ಏನಾದರೂ ಆಪರೇಷನ್ ಇದೆಯಾ? ಇಲ್ಲ. ಮೊದಲು ಅದನ್ನ ಬರ್ಕೊಂಬಿಡಿ, 5 7 0 1. ಇದು ಏನೂ ಚೇಂಜಸ್ ಇಲ್ಲ R2. ಬಟ್ R1 ಅಲ್ಲಿ ಚೇಂಜಸ್ ಇದೆ. ಏನಿದೆ, R1 ಎಲ್ಲ ಎಲಿಮೆಂಟ್ಸ್ಗೆ 2 ಇಂದ ಡಿವೈಡ್ ಮಾಡಬೇಕು. ಎಲ್ಲ ಎಲಿಮೆಂಟ್ಸ್ಗೆ 2 ಇಂದ ಡಿವೈಡ್ ಮಾಡಬೇಕು. ಸೊ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, 2 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ರಫ್ ಒಳಗೆ ಬರೀರಿ. ಓಕೆ, ಏನಾಗುತ್ತೆ ನೋಡಿ, 2 ಇಂದ ಡಿವೈಡ್ ಮಾಡಿದರೆ ಇದು 2 2 ಕ್ಯಾನ್ಸಲ್ ಆಗಿ 1 ಬರುತ್ತೆ. ಇದು 3/2 ಆಗುತ್ತೆ, ಇಲ್ಲಿ 1/2 ಆಗುತ್ತೆ, ಇದು 0 ಆಗುತ್ತೆ, ಕರೆಕ್ಟಾ? ಅದಾದಮೇಲೆ ಇದನ್ನು ಎರೇಂಜ್ ಮಾಡ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಇವಾಗ 1 ಸಿಕ್ತು ನಿಮ್ಮದು. 1 ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನಿದೆ, ಯು ಶೇಪ್ ಒಳಗೆ ಹೋಗಂತ ಹೇಳಿದೆ ನಾನು. ಇದು ಫಸ್ಟ್ ಪ್ಲೇಸು, ಇದು ಸೆಕೆಂಡ್ ಪ್ಲೇಸ್, ಇದು ಥರ್ಡ್, ಇದು ಫೋರ್ತು. ಸೊ ಇವಾಗ ಇದು ಫಸ್ಟ್ ಪ್ಲೇಸ್ 1 ಸಿಕ್ತು. ನೆಕ್ಸ್ಟ್ ಏನು ಬೇಕು ನಿಮಗೆ, 0 ಬೇಕು. ಏನಿದೆ ನಿಮ್ಮದು ಇಲ್ಲಿ ನೋಡ್ಬೇಕು. ಇವಾಗ ಈ ರಿಸಲ್ಟಲ್ಲಿ ಏನಿದೆ, 5 ಇದೆ. ಸೊ 5ನ ಏನು ಮಾಡ್ಕೋಬೇಕು ನಾವು, ಇವಾಗ 0 ಮಾಡ್ಕೋಬೇಕು. 0 ಮಾಡಬೇಕಂದ್ರೆ ಅಗೇನ್ ಏನಿದೆ, ಎಡಿಷನ್, ಇಲ್ಲ ಅಂದರೆ ಸಬ್ಸ್ಟ್ರಾಕ್ಷನ್ ಆಪರೇಷನ್. ಸೊ ಇದು ಯಾವ ರೋ ಒಳಗಿದೆ, ಇದು R2 ರೋ ಒಳಗಿದೆ. ಅಂದರೆ R2 ಚೇಂಜಸ್, ಏನು ಚೇಂಜ್ ಮಾಡಬೇಕು, R2 ಫಸ್ಟ್ ಆ್ಯಸ್ ಇಟ್ ಈಸ್ ಬರೀಬೇಕು. ಅದಾದಮೇಲೆ +5 ಇದ್ದರೆ ಇದನ್ನು ಅಪೋಸಿಟ್ ಸೈನ್ -5 ತೊಗೊಂಡು ಇಲ್ಲಿ R2 ಬರೆದಿದ್ರೆ ಇಲ್ಲಿ R1 ಬರೀಬೇಕು. ಇದು 0 ಮಾಡಬೇಕಾದ್ರೆ ಈ ರೀತಿ ಫಾಲೋ ಮಾಡಬೇಕು. ಡಿವಿಷನ್ 1 ಮಾಡ್ಕೋಬೇಕಾಗಿತ್ತಂದರೆ ಅದನ್ನು ಮಲ್ಟಿಪ್ಲೈರ್ ಮಾಡಬೇಕು, ಇಲ್ಲ ಅಂದರೆ ಡಿವೈಡ್ ಮಾಡಬೇಕು. ಸೊ ಇದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಎರಡೇ ಬರೋದು, 0 ಇಲ್ಲ ಅಂದರೆ 1, ಕರೆಕ್ಟಾಗಿ. 0 ಮಾಡಬೇಕಂದ್ರೆ R2 ಇದ್ದರೆ R2 ಆ್ಯಸ್ ಇಟ್ ಈಸ್ ಮೊದಲು ಬರೀದು. ಇಲ್ಲಿ +5 ಇದ್ದರೆ -5, -5 ಇದ್ದರೆ +5. ಅಪೋಸಿಟ್ ಸೈನ್ ಸೇಮ್ ನಂಬರ್ ಬರೀಬೇಕು. ಇಲ್ಲಿ R2 ಬರೆದಿದ್ರೆ ಇಲ್ಲಿ R1 ಬರೀಬೇಕು. ಓಕೆ, ಇವಾಗ ಇದನ್ನ ಅಪ್ಲೈ ಮಾಡಿ ನೋಡಿ ಏನಾಗುತ್ತೆ ಆನ್ಸರ್. ಅಗೇನ್ ಇಲ್ಲಿ ಏನಿಲ್ಲ, R1ಗೆ ಏನೂ ಆಪರೇಷನ್ ಇಲ್ಲ. ಸೊ R1 ಮೊದಲೇ ನಾನು ಆ್ಯಸ್ ಇಟ್ ಈಸ್ ಬರ್ಕೊಂಡ್ಬಿಡ್ತೀನಿ. 1 3/2 1/2 0. ಇದಂತೂ ಚೇಂಜಸ್ ಆಗೋದಿಲ್ಲ. ಯಾವ ಚೇಂಜಸ್ ಆಗುತ್ತೆ, R2 ಚೇಂಜಸ್ ಆಗುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ರಫ್ ಒಳಗೆ ಇದು ಏನಿದೆ ಆಪರೇಷನ್ ಇಲ್ಲಿ ಬರೀತೀನಿ. R2 - 5 R1 ಇದೆ, ಕರೆಕ್ಟಾ? ಓಕೆ, ಸೊ ಇವಾಗ R2, ಇವಾಗ ಫಸ್ಟ್ ಒಂದು ಕಾಲಮ್ ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ R2 ಯಾವುದು, ಇದು ನಿಮ್ಮದು R2 ಆ್ಯಂಡ್ ಇದು R1 ಇದೆ. ಸೊ R2ನ ಇಲ್ಲಿ ಹಾಕ್ತೀನಿ. R2 ಏನಿದೆ 5 ಇದೆ, -5 ಇಂಟು R1 ಏನಿದೆ 1 ಇದೆ. ಸೊ 1 ಇಲ್ಲಿ ಬರೀ 5 ಇಂಟು 1 ಅಂದರೆ 5. ಅಂದರೆ ಏನಾಯಿತು, ನಿಮ್ದು ಆನ್ಸರ್ 0 ಬಂತ. ಸೊ ಇದು 0 ಆಯಿತು. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್. ಸೊ ಸೆಕೆಂಡ್ ಎಲಿಮೆಂಟ್ ಇದು ನಿಮ್ಮದು 7. ಸೊ ಸೆಕೆಂಡ್ ಎಲಿಮೆಂಟ್ ಏನಿದೆ ನೋಡಿ, ಇವಾಗ ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ಕಂಪ್ಲೀಟ್ ಕಾಲಮ್ ತೊಗೋಬೇಕು. ಇದರಲ್ಲಿ ಸೆಕೆಂಡ್ R2 ಎಲಿಮೆಂಟು 7 ಇದೆ. ಸೊ 7 ಬರೀರಿ. -5 ಇಂಟು R1 ಏನಿದೆ 3/2 ಇದೆ. ಸೊ 3/2 ಬರೀ. ಇದನ್ನ ಸಿಂಪ್ಲಿಫೈ ಮಾಡಿ 7 5 ಇಂಟು 3 ಅಂದರೆ 15 ಆಗುತ್ತೆ. 15 ಡಿವೈಡ್ ಬೈ 2 LCM ತಗೊಳ್ಳಿ. ಅಂದರೆ ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ರೆ ಇದು 14 ಆಗುತ್ತೆ. 14 - 15 ಅಂದರೆ -1/2 ಆಗುತ್ತೆ. ಇದನ್ನು ಕರೆಕ್ಟಾಗಿ ಸಿಂಪ್ಲಿಫೈ ಮಾಡಬೇಕು. ಇಲ್ಲಿ ಒಂದು ನಂಬರ್ ಮಿಸ್ ಮಾಡಿದ್ರೆ ಎಲ್ಲ ಎಲಿಮೆಂಟ್ಸ್ ಆನ್ಸರ್ ರಾಂಗ್ ಆಗಿ ಬರುತ್ತೆ, ಕರೆಕ್ಟಾ? ಸೊ ಇದು ಆನ್ಸರ್ ಎಷ್ಟಾಯ್ತು ನಿಮ್ಮದು, -1/2 ಆಯಿತು. ನೆಕ್ಸ್ಟ್ ರಿಸಲ್ಟ್ ಏನಿದೆ, R2 ಈ ಕಾಲಮ್ ಸೆಲೆಕ್ಟ್ ಮಾಡಬೇಕು. ಇವಾಗ
R2 ಏನಿದೆ ಇಲ್ಲಿ 0 ಇದೆ ಮೈನಸ್ಸು 5 ಇಂಟು R1 ಏನಿದೆ 1/2 ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದರೆ ಇದು ಪ್ಲಸ್ ಮೈನಸ್ ಇದು ಮೈನಸ್ಸೇ ಇರುತ್ತೆ. 5 ಇಂಟು 1 ಅಂದರೆ ಮೈನಸ್ 5/2. ಸೊ ಅದನ್ನು ಇಲ್ಲಿ ಏನು ಬರೀರಿ, ಇದು ರಿಸಲ್ಟ್ ಏನಾಗುತ್ತೆ ಮೈನಸ್ 5/2 ಆಯಿತು. ಸೊ ಲಾಸ್ಟ್ ರಿಸಲ್ಟ್ ಸಿಂಪ್ಲಿಫೈ ಮಾಡಿ ಇದೇ ರೀತಿ R2 ಏನಿದೆ 1 ಇದೆ ಮೈನಸ್ 5 ಇಂಟು R1 ಏನಿದೆ ಇಲ್ಲಿ 0 ಇದೆ. ಸೊ ಅಂದರೆ ಏನಾಗುತ್ತೆ ಇದು 1 ಮೈನಸ್ 0 ಅಂದರೆ 1 ಬಂತು. ಸೊ ಇಲ್ಲಿ ಆನ್ಸರ್ ಏನಾಯ್ತು ಇದು 1 ಆಯಿತು. ಕರೆಕ್ಟಾ? ಓಕೆ, ನೆಕ್ಸ್ಟ್ ಮೈನಸ್ 1/2ನ ನಾವು ಏನು ಮಾಡಬೇಕು ಇವಾಗ 1 ಹಾಕಿ ಕನ್ವರ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ಏನಿದೆ ಥರ್ಡ್ ಪ್ಲೇಸಲ್ಲಿ 1 ಇದೆ. ಸೊ 1 ಕನ್ವರ್ಟ್ ಮಾಡಬೇಕಾದ್ರೆ ಏನಿದೆ ನೋಡಿ ಆಪ್ರೇಷನ್ ಮಲ್ಟಿಪ್ಲಿಕೇಶನ್ ಇದೆ ಅಂದರೆ ಡಿವಿಷನ್ನು. ಸೊ ಇವಾಗ ನೋಡಿ ನಿಮಗೆ ಬೇಕಾ ಇಲ್ಲಿರೋದಂಥ ಏನು ಆನ್ಸರ್ 1/2 ಇದೆ. ಸಿ ಫಸ್ಟ್ ಸ್ಟಾರ್ಟಿಂಗ್ 1 ಅದೇ ರೀತಿ ಮಾಡ್ಕೊಂಡಿದ್ರಿ. ಏನಿತ್ತು ಇಲ್ಲಿ 2 ಇತ್ತು, 2ಗೆ ಏನು ಮಾಡಿದ್ರಿ 2 ಇಂದ ಡಿವೈಡ್ ಮಾಡಿ 1 ಮಾಡ್ಕೊಂಡ್ಬಿಟ್ಟಿದ್ರಿ. ಕರೆಕ್ಟಾ? ಬಟ್ ಇಲ್ಲಿ ಅದೇ ಪ್ಲೇಸಲ್ಲಿ ಏನಿದೆ ಮೈನಸ್ 1/2 ಇದೆ. ಮೈನಸ್ 1/2 ಯಾವ ನಂಬರ್ನ ನೀವು ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಆನ್ಸರ್ 1 ಬರುತ್ತೆ ಅಂದರೆ 2ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಬರೀ 2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಮೈನಸ್ 1 ಬರುತ್ತೆ. ಅದರ ಸಲುವಾಗಿ ನಾನು ಏನು ಮಾಡ್ತೀನಿ ಇಲ್ಲಿ ಮೈನಸ್ 2ನ ಮಲ್ಟಿಪ್ಲೈ ಮಾಡ್ತೀನಿ. ಇವಾಗ ನೋಡಿ ಮೈನಸ್ 2 ಕ್ಯಾನ್ಸಲ್ ಆಗಿ 1 ಬರುತ್ತಾ ಅಂದರೆ ಇದು ಕಂಪ್ಲೀಟ್ ಟರ್ಮ್ಗೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಕರೆಕ್ಟಾ? ಸೊ ಮೈನಸ್ 2 ಇಂದ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಆನ್ಸರ್ 1 ಬರುತ್ತೆ. ಓಕೆ, ನಾನು ಇವಾಗ ಆಪ್ರೇಷನ್ ತೊಗೊತೀನಿ. ಇವಾಗ R2 ರೋ ಇದೆ. ಸೊ R2 ಆಪ್ರೇಷನ್ ವಿತ್ ಮೈನಸ್ 2 ಇಂಟು R2 ಮಾಡ್ತೀನಿ. ಮೈನಸ್ 2 ಇಂಟು R2 ಮಾಡಿದರೆ ಏನಾಗುತ್ತೆ ಇದು ಕಂಪ್ಲೀಟಾಗಿ 1 ಆನ್ಸರ್ ಬರುತ್ತೆ. ಇಲ್ಲಿ ಏನು ಮಾಡಿದ್ರಿ 2 ಇತ್ತು, ಸೊ ಡಿವೈಡ್ ಬೈ 2 ಮಾಡ್ಕೊಂಡಿದ್ರಿ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಡಿವೈಡೆಡ್ ಬೈ ಇದ್ದರೆ ಮಲ್ಟಿಪ್ಲೈ ಮಾಡ್ಕೋಬೇಕು, ಮಲ್ಟಿಪಲ್ ರೂಪದಲ್ಲಿದ್ದರೆ ಅದಕ್ಕೆ ಡಿವೈಡ್ ಮಾಡಬೇಕು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ ಇಲ್ಲಿ ಎಲ್ಲ ಟರ್ಮ್ಗೆ ಮೈನಸ್ 2 ಇಂದ ಮಲ್ಟಿಪ್ಲೈ ಮಾಡ್ಕೊತೀನಿ. ಇದು ರಫ್ ವರ್ಕ. ಮೈನಸ್ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಏನೇನಾಗುತ್ತೆ ನೋಡಿ ಮೈನಸ್ 2 ಇಂಟು 0 ಅಂದರೆ ಏನಾಯ್ತು ಇದು. ಸೊ ಇವಾಗ ಫಸ್ಟ್ ಇದನ್ನು ಬರ್ಕೊಂಬಿಡಿ. ಓಕೆ, ಇವಾಗ ಇಲ್ಲಿ ಫಸ್ಟ್ R1 ರೋಕ್ಕೆ ಏನೂ ಆಪ್ರೇಷನ್ ಇಲ್ಲ. ಸೊ ಅದು ನಮ್ಮಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. 1 3/2 ಮತ್ತು ಇಲ್ಲಿ 1/2 ಇದು 0. ಸೊ ಇವಾಗ ಮಲ್ಟಿಪ್ಲೈ ಮಾಡಿ. ಮೈನಸ್ 2 ಇಂಟು 0 ಏನಾಗುತ್ತೆ 0 ಆಗುತ್ತೆ. ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 2 ಕ್ಯಾನ್ಸಲ್ ಆಗಿ ಉಳಿಯುತ್ತೆ. ಇದು ಆನ್ಸರ್ 1. ನಿಮ್ಗೆ ಬೇಕಾಗಿರೋದು ಆನ್ಸರ್ 1 ಬಂತು. ಅದಾದಮೇಲೆ ಏನಿದೆ ಮೈನಸ್ ಮೈನಸ್ ಪ್ಲಸ್ ಆಯಿತು. ಇದು 2 ಕ್ಯಾನ್ಸಲ್ ಆಗುತ್ತೆ ಅಂದರೆ ಉಳಿತಷ್ಟು ನಿಮ್ಮದು ಪ್ಲಸ್ 5 ಆನ್ಸರ್ ಉಳಿತು. ಇಲ್ಲಿ ಏನಾಗುತ್ತೆ ನೋಡಿ ಮೈನಸ್ 2 ಇಂಟು 1 ಅಂದರೆ ಇದು ಮೈನಸ್ 2 ಆಯಿತು. ಎಷ್ಟಾಯಿತು? ಇದು ಕ್ಲಿಯರ್ ಆಯಿತಾ? ಸೊ ಇವಾಗ ಉಳಿತು ಲಾಸ್ಟ್ ಪ್ಲೇಸ್. ಈ ಲಾಸ್ಟ್ ಪ್ಲೇಸಲ್ಲಿರೋದು ಯಾವುದು 3/2. ಈ 3/2ನ ಏನು ಮಾಡ್ಕೋಬೇಕು ನೀವು ಇವಾಗ 0 ಮಾಡ್ಕೋಬೇಕು. ಯಾಕಂದರೆ ಇಲ್ಲಿದೆ ನೋಡಿ ಇಲ್ಲಿ ಫೋರ್ತ್ ಪ್ಲೇಸಲ್ಲಿ ಏನಿದೆ 0 ಇದೆ ಐಡೆಂಟಿಟಿ. ಸೊ 0 ಮಾಡಬೇಕಂದ್ರೆ ಮತ್ತೆ ಪ್ಲಸ್ ಇಲ್ಲ ಅಂದರೆ ಮೈನಸ್. ಓಕೆ, ಇದು ಯಾವ ರೋಲ್ ಇದೆ R1 ರೋಲ್ ಇದೆ ಅಂದರೆ R1 ರೋ ಆಪ್ರೇಷನ್ ವಿತ್ R1 ಆ್ಯಸ್ ಇಟ್ ಈಸ್. ಇಲ್ಲಿ ಪ್ಲಸ್ 3/2 ಇದ್ದರೆ ಮೈನಸ್ 3/2 ಇಷ್ಟೇ. ಪ್ಲಸ್ 3/2 ಇದ್ದರೆ ಮೈನಸ್ 3/2 ತೊಗೊಂಡು ಇಲ್ಲಿ R2 ಆಪ್ರೇಷನ್. ಇವಾಗ ನೋಡಿದ ಆನ್ಸರ್ 0 ಬಂದೇ ಬರುತ್ತೆ. ಇಲ್ಲಿ ಏನು ಮಾಡಿದ್ರೆ ಇದೇ ರೀತಿ 0 ಮಾಡ್ಕೋಬೇಕಾದ್ರೆ ಇಲ್ಲಿ ಒಂದು ಆಪ್ರೇಷನ್ ಮಾಡಿದ್ರೆ ಏನಿತ್ತು ನೋಡಿ ಇಲ್ಲಿ R2 ಆಪ್ರೇಷನ್ ವಿತ್ R2 ಇದು 5 ಇದನ್ನು 0 ಮಾಡ್ಕೋಬೇಕಾದ್ರೆ R2 ಆ್ಯಸ್ ಇಟ್ ಈಸ್ ಬರೆದ್ರಿ. ಇಲ್ಲಿ ಪ್ಲಸ್ 5 ಇತ್ತು, ಇಲ್ಲಿ ಮೈನಸ್ 5 ಮಾಡಿತ್ತು. ಇಲ್ಲೇನಿದೆ ಪ್ಲಸ್ 3/2 ಇದೆ, ಅದಕ್ಕೆ ಮೈನಸ್ 3/2 ಸೇಮ್ ನಂಬರ್ ಅಪೋಸಿಟ್ ಸೈನ್ ತೊಗೊಂಡ್ಬಿಡ್ಬೇಕು. ಓಕೆ, ಇವಾಗ ಏನಾಗುತ್ತೆ ನೋಡಿ ಇವಾಗ ಮತ್ತೆ ಇಲ್ಲಿ R2 ಆಪ್ರೇಷನ್ ಇಲ್ಲ, ಮೊದಲೇ R2 ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಇದು ಏನು ಪ್ರಾಬ್ಲಮ್ಮೇ ಆಗೋದಿಲ್ಲ. ಓಕೆ, ಸೊ ಇವಾಗ ನಾನು ರಫ್ ಒಳಗೆ ಇಲ್ಲಿ ಬರೀತಾ ಇದ್ದೀನಿ. ಏನಿದೆ ನಿಮ್ಮದು ಆಪ್ರೇಷನ್ನು R1 ಆಪ್ರೇಷನ್ R1 ಮೈನಸ್ 3/2 ಇಂಟು R2. ಓಕೆ, ಇವಾಗ ಫಸ್ಟ್ ಕಾಲಮ್ ಸೆಲೆಕ್ಟ್ ಮಾಡಿ. ಸೊ R1 ಏನಿದೆ 1 ಇದೆ ಮೈನಸ್ 3/2. R2 ಏನಿದೆ 0 ಇದೆ. ಸೊ 0 ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ? ಇದು 1 ಬರುತ್ತೆ ಆನ್ಸರ್. ಸೊ ಇದು 1 ಆಯಿತು. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಇದೆ ನೋಡಿ. ಏನಿದೆ ಫಸ್ಟ್ R1 3/2 ಇದೆ ಮೈನಸ್ 3/2 ಇಂಟು ಇಲ್ಲಿ ಏನಿದೆ R2 1 ಇದೆ. ಸೊ 1 ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಇದು 3/2 ಕ್ಯಾನ್ಸಲ್ ಆಗಿ ಉಳಿತು. ನಿಮ್ಮದು ಆನ್ಸರ್ 0 ಉಳಿತು. ಕರೆಕ್ಟಾ? ಸೊ ನೆಕ್ಸ್ಟ್ ಇದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. R2 ಏನಿದೆ ಇಲ್ಲಿ ಫಸ್ಟ್ R1 ಏನಿದೆ 1/2 ಇದೆ ಮೈನಸ್ 3/2. R2 ಏನಿದೆ 5 ಇದೆ. ಕರೆಕ್ಟಾ? ಸೊ ಇದು 1/2 ಆ್ಯಸ್ ಇಟ್ ಈಸ್. 3 ಇಂಟು 5 ಅಂದರೆ ಎಷ್ಟಾಯ್ತು? ಇದು 15/2 ಆಯಿತು. ಸೊ 2 LCM ತೊಗೊಂಡ್ರೆ 1 ಮೈನಸ್ 4 ಅಂದರೆ ಇದು ಮೈನಸ್ 14 ಆಯಿತು. ಸೊ ಇದು 2 1 2 7 ಅಂದರೆ ಮೈನಸ್ 7 ಇಲ್ಲಿ ನಿಮ್ಮದು ಆನ್ಸರ್ ಬಂತು. ಸೊ ಇನ್ನು ಲಾಸ್ಟ್ ಬಂದಿದೆ, ಅದೊಂದು ಸಿಂಪ್ಲಿಫೈ ಮಾಡಿಬಿಡಿ. ಏನಿದೆ R1 ಏನಿದೆ 0 ಇದೆ ಮೈನಸ್ 3/2 ಆ್ಯಸ್ ಇಟ್ ಇದೆ. R2 ರಿಸಲ್ಟ್ನು ಮೈನಸ್ 2 ಇದೆ. ಸೊ ಇದು ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. 3 ಇಂಟು 2 ಏನಾಗುತ್ತೆ 6 ಆಗುತ್ತೆ. 6 ಡಿವೈಡ್ ಬೈ 2 ಅಂದರೆ ಇದು 3 ಆಯಿತು. ಅಂದರೆ ಇಲ್ಲಿ ನಿಮ್ಮ ಆನ್ಸರ್ 3 ಬಂತು. ಸೊ 3 ಬಂದರೆ ಇವಾಗ ನೋಡಿ ಇಲ್ಲಿ ಬಂದಿರುವಂಥ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ ನಿಮ್ಮದು A ಇನ್ವರ್ಸ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಅಂದರೆ ನಿಮ್ಮದು A ಇನ್ವರ್ಸ್ ಕರೆಕ್ಟಾ? ಸೊ ಇದು ನಿಮ್ಮದು ಆನ್ಸರ್ ಕರೆಕ್ಟ್ ಇದೆ ಇಲ್ಲ ನೋಡಬೇಕಂದ್ರೆ ಏನು ಮಾಡಬೇಕಂತ ಹೇಳಿದ್ದೆ ನಾನು. ಸೊ ಫೈನಲ್ ಆಗಿ ಬೇಕಿದ್ರೆ ಬರೀ ಇದು ಆನ್ಸರ್ ಏನಾಗುತ್ತೆ A ಇನ್ವರ್ಸ್ ಇಸ್ ಈಕ್ವಲ್ಸ್ ಟು
-7 3 5 -2. ಸೊ ಇದು ನಿಮ್ಮದು ಎ ಇನ್ವರ್ಸ್ ಆನ್ಸರ್ ಆಗಿದೆ. ಸೊ ಇದನ್ನ ಚೆಕ್ ಮಾಡ್ಕೋಬೇಕು, ನೀವು ಮಾಡಿರೋ ಕ್ವಶನ್ಸ್ ಕರೆಕ್ಟ್ ಇದೆಯಾ ಇಲ್ವಾ ನೋಡ್ಬೇಕಂದ್ರೆ ಭಾಳ ಸಿಂಪಲ್ಲು. ಫಸ್ಟ್ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ಇದಕ್ಕೆ ಈ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಏನಿದೆ ನಿಮ್ಮದು 2 3 5 7. ಫಸ್ಟ್ ಇದನ್ನಾದರೂ ಬರೀರಿ, ಇದನ್ನಾದರೂ ಬರೀ, ಎರಡೂ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಓಕೆ, ಇದನ್ನು ಮಾಡಿ. ಫಸ್ಟ್ ರೋ ಮಲ್ಟಿಪ್ಲೈ ಅಂತ ಫಸ್ಟ್ ಕಾಲಮ್ -7 × 4 ಸಾರಿ -7 × 2 ಎಷ್ಟಾಗುತ್ತೆ, -14 ಆಗುತ್ತೆ. 3 × 5 ಅಂದರೆ +15 ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಫಸ್ಟ್ ರೋ ಮಲ್ಟಿಪ್ಲೈ ಅಂತ ಸೆಕೆಂಡ್ ಕಾಲಮ್. ಸೊ -7 × 3 ಎಷ್ಟಾಗುತ್ತೆ, -21. ಅಗೇನ್ 7 × 3 +21. ಅಗೇನ್ ಸೆಕೆಂಡ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್ 5 × 2 10 ಆಗುತ್ತೆ. ಇದನ್ನು -10 ಆಗುತ್ತೆ. ನೆಕ್ಸ್ಟ್ 5 × 3 15, 2 × 7 -14. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿ. ಇದ್ರದ್ದು 1 ಬಂತು, ಇದು 2 ಕ್ಯಾನ್ಸಲ್ ಆಗಿ 0, ಇದು 0, ಇದು 1. ಸೊ ನಿಮ್ಮ ಆನ್ಸರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ. ಸೊ ಯಾವಾಗ ನೀವು ಎ ಇನ್ವರ್ಸ್ ಇಂಟು ಎ ಅಥವಾ ಎ ಇಂಟು ಎ ಇನ್ವರ್ಸ್ ಮಾಡಿದಾಗ ನಿಮ್ಗೆ ಎರಡೂ ಆನ್ಸರ್ ಆಯ್ನೇ ಬರ್ತಾ ಇದ್ದರೆ ನಿಮ್ದು ಆಡಿರುವಂಥ ಈ ಕ್ವಶನ್ ಆನ್ಸರ್ ಏನಿದೆ 100% ಕರೆಕ್ಟ್ ಆಗಿದೆ ಅಂತ ಅರ್ಥ. ಇದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ. 1 ಮತ್ತು 0 ಮಾಡ್ಕೋಬೇಕಾದ್ರೆ ಎಡಿಷನ್ ಇಲ್ಲ ಅಂದರೆ ಸಬ್ಸ್ಟ್ರಾಕ್ಷನ್ನು, 0 ಮಾಡಬೇಕಾಗಿದ್ದರೆ ಮಲ್ಟಿಪ್ಲಿಕೇಶನ್ ಇಲ್ಲ ಡಿವಿಷನ್ ಅಂದರೆ ಅದು 1 ಮಾಡಬೇಕಾಗಿದ್ದರೆ. ಸೊ ಇದನ್ನು ನೆನಪಲ್ಲಿದ್ದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡಬೇಕು. ಇದು ಪಾರ್ಟ್ ಮಾತ್ರ ವೆರಿಫಿಕೇಷನ್, ಇದು ಮಾಡಿದ್ರೆ ಬರುತ್ತೆ, ಬಿಟ್ಟರು ಬರುತ್ತೆ. ಇದು ನಿಮ್ಮದು ರಫ್ ವರ್ಕ್ ಆಗಿರುತ್ತೆ. ಇಲ್ಲಿ ತನಕ ಮಾಡಿಬಿಟ್ಟು ನೀವು ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 3 ಮಾರ್ಕ್ಸ್ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ಇದೆ, ನಾನು ಮಾಡ್ತಾ ಇದ್ದೀನಿ. ಅಗೇನ್ ಇಲ್ಲಿ ಏನಿದೆ ಕ್ವಶನ್ನು, ಅಗೇನ್ ಬೈ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ ಇನ್ವರ್ಸ್ ಫೈಂಡ್ ಮಾಡಬೇಕು. 2 1 7 4 ಇದು ಎಕ್ಸಾಂಪಲ್ ನಿಮ್ಮದು ಎಕ್ಸಸೈಸ್ 3.4 5th ಎಕ್ಸಾಂಪಲ್ ಇದೆ. ಓಕೆ, ಸೊ ಇವಾಗ ಫಸ್ಟ್ ನಾನು ಇವಾಗ ಫಾಸ್ಟಾಗಿ ಬರ್ತಾ ಹೋಗ್ತೀನಿ. ಫಾರ್ಮುಲಾ ಇದೆಲ್ಲ ಏನಿದೆ 2 1 7 4. ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 ಇಂಟು ಎ. ಕರೆಕ್ಟಾ? ಓಕೆ, ಸೊ ಇಲ್ಲಿರುವಂಥ ಪ್ರಾಬ್ಲಮಲ್ಲಿ ಏನಿದೆ, ಏನು ಮಾಡಬೇಕು ನೋಡಿ. ಇವಾಗ ಇದನ್ನು ಪೂರ ಮತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಾಡ್ಕೋಬೇಕಾ. ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂಥದ್ದು ಮ್ಯಾಟ್ರಿಕ್ಸ್ ಫಸ್ಟ್ ನಂಬರ್ ಏನಿದೆ 2 ಇದೆ. ಸೊ 2ನ ಏನು ಕನ್ವರ್ಟ್ ಮಾಡ್ಕೋಬೇಕು ಇವಾಗ ನಾವು 1. ಮತ್ತು ನಿಮ್ಮದು ಫಾರ್ಮುಲಾ ಒಳಗೆ ಬನ್ನಿ. 1 ಮಾಡಬೇಕಂದ್ರೆ ಮಲ್ಟಿಪ್ಲೈ ಇಲ್ಲ ಅಂದರೆ ಡಿವಿಷನ್. ಸೊ 2ನ 1 ಮಾಡ್ಕೋಬೇಕಾಗಿದ್ರೆ ಏನು ಮಾಡಬೇಕು, ಆಪ್ರೇಷನ್ನು R1 ಆಪ್ರೇಷನ್ ವಿತ್ R1 ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಎಲ್ಲ ಕಡೆಯೂ 2 ಇಂದ ಡಿವೈಡ್ ಮಾಡ್ಕೊಂಬಿಡಿ. ಏನಾಗುತ್ತೆ, ಏನು ಮಾಡ್ತೀನಿ ಅಂದರೆ ಈ ಎಲ್ಲ ನಂಬರಿಗೆ 2 ಇಂದ ಡಿವೈಡ್ ಮಾಡಿ. ಸೊ 2/2 ಅಂದರೆ 1 ಆಗುತ್ತೆ. ಇದು 1/2 ಆಯಿತು. ಮತ್ತು ಇಲ್ಲಿನೂ 1/2 ಆಗುತ್ತೆ. 0/2 ಅಂದರೆ 0 ಆಗುತ್ತೆ. ಇಲ್ಲಿ R2 ಆಪ್ರೇಷನ್ ಏನಿಲ್ಲ. ಸೊ ಮೊದಲೇ ಅದಕ್ಕೆ ಆ್ಯಸ್ ಇಟ್ ಈಸ್ ಬರ್ಕೊತೀನಿ. 7 4 0 1 ಆಯಿತು. ಇದು ಎ ಮತ್ತು ಆ್ಯಸ್ ಇಟ್ ಈಸ್ ಬರೀತೀನಿ. ಕರೆಕ್ಟಾ? ಸೊ ಇಸ್ 1 ಆದಮೇಲೆ 7ನ ಏನು ಮಾಡ್ಕೋಬೇಕು ನಾವು ಇವಾಗ 0 ಮಾಡ್ಕೋಬೇಕು. ನಾನು ಹೇಳಿದೆ ನಿಮಗೆ ಯು ಶೇಪ್ ಒಳಗೆ ಇದು ಫಸ್ಟ್ ಪ್ಲೇಸ್, ಇದು ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಇದು ಫೋರ್ತ್ ಪ್ಲೇಸ್. ಇದೇ ರೀತಿಯೇ ಹೋಗಬೇಕು. ಇದು ರೂಲ್ಸ್ ಪ್ರಕಾರ ಇದೇ ರೀತಿ ಹೋಗಬೇಕು. ಇವಾಗ 7 ಇದನ್ನು ನಾವು 0 ಮಾಡಬೇಕು. 0 ಮಾಡಬೇಕಂದ್ರೆ ಯಾವ ಆಪ್ರೇಷನ್ ತೊಗೋಬೇಕು ನೋಡಿ. ಇದು ಯಾವ ರೋ ಒಳಗಿದೆ ನೋಡಿ, ಮೊದಲು ಸೆಕೆಂಡ್ ರೋ ಒಳಗಿದೆ ಅಂದರೆ R2 ಆ್ಯಸ್ ಇಟ್ ಈಸ್ ಬರೀಬೇಕು. ಇದನ್ನು 0 ಮಾಡಬೇಕಂದ್ರೆ ಪ್ಲಸ್ ಇಲ್ಲ ಅಂದರೆ ಮೈನಸ್ ತೊಗೋಬೇಕು. ಅಂದರೆ ಫಸ್ಟ್ ಇದು R2 ಆ್ಯಸ್ ಇಟ್ ಈಸ್ ಬರೀ, R2 ಆಪ್ರೇಷನ್ ವಿತ್ R2. ಇಲ್ಲಿ +7 ಇದ್ದರೆ ಇದು -7, ಇದು R2 ಇದ್ದರೆ ಇದು R1. ಓಕೆ, ಫಾಸ್ಟಾಗಿ ಸಿಂಪ್ಲಿಫೈ ಮಾಡಿ ಇವಾಗ. ಓಕೆ, ಇಲ್ಲಿ R2 ಇದೆ ಅಂದರೆ ಮೊದಲು ನಾವು R1 ಆ್ಯಸ್ ಇಟ್ ಈಸ್ ಬರ್ಕೊಂಡ್ಬಿಡುವ. 0 ಆಯಿತು. ಸೊ R2 ಏನಿದೆ 7 ಇದೆ. 7 -7 × 1 ಅಂದರೆ 7, 7 - 7 ಅಂದರೆ 0 ಬರುತ್ತಾ. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡಿ. ಇದನ್ನು ಬೇಕಿದ್ರೆ ರಫ್ ಒಳಗೆ ಮಾಡಿ. R2 -7 R1. R2 ಏನಿದೆ 4 ಇದೆ ನೋಡಿ. -7 × R1 ಏನಿದೆ 1/2 ಇದೆ. ಕರೆಕ್ಟಾ? 4 - 7 × 1 ಅಂದರೆ 7/2. 2 LCM ತೊಗೊಂಡ್ರೆ ಇಲ್ಲಿ 2 ಮಲ್ಟಿಪ್ಲೈ ಮಾಡಿ 8 - 7 ಆಯಿತು ಅಂದರೆ 1/2 ಆಯಿತು. ಸೊ ಅದು ಆನ್ಸರ್ ಇಲ್ಲಿ ಬರೀತೀವಿ. ಇದು 1/2 ಆಯಿತು. ನೆಕ್ಸ್ಟ್ ಈ ಪ್ಲೇಸಲ್ಲಿ ಸಿಂಪಲ್ ಈ ಪ್ಲೇಸಲ್ಲಿ ಮಾಡಿದ್ರೆ ಏನಾಗುತ್ತೆ ನೋಡಿ. R2 ಏನಿದೆ 0 ಇದೆ, 0 ಬರೀರಿ. -7 × R1 ಏನಿದೆ 1/2 ಅಂದರೆ ಇದು -7/2. ಇದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು, ಯಾಕಂದರೆ ಈ ಮೈನಸ್ ಮರೆಯುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಇಲ್ಲಿ 0 ಇದೆ, ಇಲ್ಲಿ ಮೈನಸ್ ಅಂದರೆ ಇದು ಮೈನಸ್ ಆ್ಯಸ್ ಇಟ್ ಈಸ್ ಬರುತ್ತೆ. ಮೈನಸ್ ಇದು 7/2 ಆಯಿತು. ಆ್ಯಂಡ್ ಲಾಸ್ಟ್ ಒನ್ ಏನಾಗುತ್ತೆ, R2 ಏನಿದೆ 1 ಇದೆ. ಇದು 7 × 0 ಅಂದರೆ 0 ಆಗುತ್ತೆ. ಉಳಿತೆಷ್ಟು 1 ಮಾತ್ರ. ಇದು 1 ಆಯಿತು. ಕಂಪ್ಲೀಟ್ ಆಯಿತಾ? ಇನ್ನು ನೆಕ್ಸ್ಟ್ ಯಾವುದು, ಯಾವ ಪ್ಲೇಸಿಗೆ ಹೋಗ್ಬೇಕು ನಾವು, ಈ ಪ್ಲೇಸ್. ಸೊ ಈ ಪ್ಲೇಸಲ್ಲಿ ಏನಿದೆ 1/2 ಇದೆ. ಸೊ ಇದು 1/2ನ ನಾವೇನು ಮಾಡಬೇಕು ಇವಾಗ, ಮತ್ತೆ 1 ಮಾಡ್ಕೋಬೇಕು. 1 ಮಾಡ್ಕೋಬೇಕಂದ್ರೆ ಆಲ್ರೆಡಿ ಹೇಳಿದೆ ನಾನು ಪ್ರೀವಿಯಸ್ ಎಕ್ಸಾಂಪಲ್. 1 ಮಾಡಬೇಕಾಗಿತ್ತಂದರೆ ಇದಕ್ಕೆ ಜಸ್ಟ್ 1/2 ಇದೆ ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಹಿಂದಿನ ಎಕ್ಸಾಂಪಲ್ -2 ಇತ್ತು. ಸೊ ಅದಕ್ಕೆ -2 ಮಲ್ಟಿಪ್ಲೈ ಮಾಡೋದು. ಇಲ್ಲಿ ಬರೀ 2 ಇದೆ ಅಂದರೆ ಜಸ್ಟ್ ಇದಕ್ಕೆಲ್ಲ ನಂಬರ್ಗೆ ಏನಿಂದ ಮಾಡಬೇಕು,
2 ಇಂದ ಮಲ್ಟಿಪ್ಲೈ ಮಾಡಬೇಕು. ಕರೆಕ್ಟ್. ಅದನ್ನ ಯಾವ ರೀತಿ ಬರೀಬೇಕಂದ್ರೆ R2 ಆಪ್ರೇಷನ್ ವಿತ್ 2 ಇಂಟು R2 ಮಾಡಬೇಕು. ಕರೆಕ್ಟಾ? ಸೊ ಅವಾಗ ಏನಾಗುತ್ತೆ ನೋಡಿ. ಓಕೆ, R2 ಅಂದರೆ ಫಸ್ಟ್ R1 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 1/2, ಇದು 1/2, ಇದು 0. ಸೊ 2 ಇಂಟು 0 ಅಂದರೆ 0 ಆಗುತ್ತೆ. ಇದು 2 ಕ್ಯಾನ್ಸಲ್ ಆಗಿ 1 ಬರುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆಗಿ ಇದು -7 ಆಯಿತು. 2 ಇಂಟು 1 ಅಂದರೆ 2 ಆಯಿತು. ಕರೆಕ್ಟಾ? ಇನ್ನು ಉಳಿತು ಲಾಸ್ಟ್ ಪ್ಲೇಸ್ 1/2. ಇದನ್ನು ಆಪ್ರೇಷನ್ ಯಾವ್ದು ತೊಗೋಬೇಕು? ಇಲ್ಲಿ R1 ಆಪ್ರೇಷನ್ ತೊಗೋಬೇಕು. ಇದನ್ನ ಏನು ಮಾಡಬೇಕು ನಾವು? 0 ಮಾಡಬೇಕು. 0 ಮಾಡಬೇಕಾದ್ರೆ ಪ್ಲಸ್ ಇಲ್ಲ ಅಂದರೆ ಮೈನಸ್ಸು. ಮತ್ತೆ ಏನಾಗುತ್ತೆ ಇದು ಆಪ್ರೇಷನ್ R1 ಪ್ಲಸ್ ಇದೆ ಅಂದರೆ -1/2 ಇಂಟು R2. ಇವಾಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ನಾನು R2 ಆ್ಯಸ್ ಇಟ್ ಈಸ್ ಬರ್ಕೊಂಡ್ಬಿಡ್ತೀನಿ. -7 2. ಓಕೆ, ಏನಿದೆ ಆಪ್ರೇಷನ್? R1 -7/2 ಇಂಟು R2 ಇದೆ. ಓಕೆ, ನಾನು ಇದನ್ನ ರಫ್ ವರ್ಕ್ ಕಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಏನಿದೆ R1 ಏನಿದೆ. R1 ಏನಿದೆ ನೋಡಿ 1 ಇದೆ. ಸೊ 1 -1/2 ಇಂಟು 0 ಅಂದರೆ ಇದು 0 ಆಗುತ್ತೆ. 1 ಉಳಿತಾ ಇಲ್ಲ ಆನ್ಸರ್. ಮತ್ತೆ ಸೆಕೆಂಡ್ ರೋ ತೊಗೊಳ್ಳಿ. ಇಲ್ಲಿ 1/2 ಇದೆ. R1 ಮೈನಸ್ ಇದು 1/2 ಇಂಟು R2 ಏನಿದೆ 1 ಇದೆ. ಸೊ 1/2 - 1/2 ಅಂದರೆ ಆನ್ಸರ್ ಏನಾಯ್ತು ಇದ್ರದ್ದು? ಇಲ್ಲಿ 0 ಆಯಿತು. ಇದು ಬಹಳ ಇಂಪಾರ್ಟೆಂಟ್ ಇದೆ. ಇದು ಕೇರ್ಫುಲ್ ಆಗಿ ನೋಡಿ. ಇಲ್ಲಿ ಏನಿದೆ ನಿಮ್ಮದು 1/2 ಇದೆ, ಇಲ್ಲಿ -7 ಇದೆ. ಸೊ ಫಸ್ಟ್ ಏನು ಮಾಡಿ, R1 ರಿಸಲ್ಟು 1/2 ಮೈನಸ್ ಇದು 1/2, ಇಲ್ಲಿ ಏನಿದೆ -7 ಇದೆ. ಸೊ -7 ಇಲ್ಲಿ ಎಂಟ್ರಿ ಮಾಡಿ. ಕರೆಕ್ಟಾ? ಸೊ ಇದು 1/2 ಆ್ಯಸ್ ಇಟ್ ಇದು ಮೈನಸ್ ಇದು ಪ್ಲಸ್ ಆಗುತ್ತೆ. 7 ಇಂಟು 1 ಅಂದರೆ 7 ಆಯಿತು. 7/2 ಇದು ಎಷ್ಟಾಗುತ್ತೆ? 2. 7 + 1 ಅಂದರೆ 8 ಆಯಿತು. 2 1 2 4 ಅಂದರೆ ಇದು ಎಷ್ಟು ಬಂತು ಆನ್ಸರ್? 4 ಬಂತು. ಕರೆಕ್ಟಾ? ಇನ್ನು ನೆಕ್ಸ್ಟ್ ಲಾಸ್ಟ್ ಒಂದು ರಿಸಲ್ಟ್ ಇದೆ ನೋಡಿ. R1 ರಿಸಲ್ಟ್ ಎಷ್ಟಿದೆ? 0 ಇದೆ. -1/2. R2 ರಿಸಲ್ಟ್ 2 ಇದೆ. ಸೊ ಇದು 2 ಕ್ಯಾನ್ಸಲ್ ಆಗಿ ಉಳಿತು ಎಷ್ಟು? -1 ಆಯಿತು. ಸೊ ಇದು ನಿಮ್ಮದು ಆನ್ಸರ್ ಏನಾಯ್ತು? ಇಲ್ಲಿ ಪೂರ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂಥ ಮ್ಯಾಟ್ರಿಕ್ಸ್ ಏನಾಗಿದೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿದೆ. ಅಂದರೆ ಇದು ನಿಮ್ದು ಏನಾಗಿರುತ್ತೆ? A ಇನ್ವರ್ಸ್ ಆಗಿರುತ್ತೆ. ಎಷ್ಟು ಬಂತು? 4 -1 -7 2. ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಬೇಕಿದ್ರೆ ನೀವು ವೆರಿಫೈ ಮಾಡಿ ನೋಡ್ಕೊಳ್ಳಿ. ಈ ಮ್ಯಾಟ್ರಿಕ್ಸಿಂದ ಈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿ ನೋಡಿ. ಏನಿದೆ? ಫಸ್ಟ್ ಮಲ್ಟಿಪ್ಲೈ ಆಯಿತು ಫಸ್ಟ್ ಕಾಲಮ್. 2 ಇಂಟು 4 ಅಂದರೆ 8 ಆಗುತ್ತೆ. 1 ಇಂಟು -7 ಅಂದರೆ -7. ಆನ್ಸರ್ ಎಷ್ಟು ಬಂತು? 1 ಬಂತ. ಸೊ ಫಸ್ಟ್ ಎಲಿಮೆಂಟ್ 1 ಇದೆ. ಬೇಕಿದ್ರೆ ಇನ್ನೊಂದು ಎಲಿಮೆಂಟ್ ಫಸ್ಟ್ ರೋ ಮಲ್ಟಿಪ್ಲೈ ಸೆಕೆಂಡ್ ಅಲ್ಲಿ. ಸೊ ಫಸ್ಟ್ ರೋ ಮಲ್ಟಿಪ್ಲೈ ಸೆಕೆಂಡ್ ಕಾಲಮ್ ಅಂದರೆ 2 ಇಂಟು -1 ಅಂದರೆ -2 ಆಯಿತು. 2 ಇಂಟು +1 ಅಂದರೆ 2 ಆಯಿತು. ಅಂದರೆ ಇದು 0 ಅಂದರೆ 0 ಇದೆ. ಸೆಕೆಂಡ್ ಎಲಿಮೆಂಟು A12 ಅಂದರೆ ನಿಮ್ದು ಆನ್ಸರ್ ಏನಿದೆ? 100%.